ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ಕರ್ನಾಟಕ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಮಹಿಳೆಯರು 18ರಿಂದ 52 ವರ್ಷದ ಮಹಿಳೆಯರಿಗೆ ಕಡ್ಡಾಯ ಮುಟ್ಟಿನ ರಜೆ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿತ್ತಲ್ಲ, ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಲಾಗಿತ್ತು. ತಡೆಯಾಜ್ಞೆಯನ್ನು ತೆರವುಗೊಳಿಸಿದ್ರು. ಅದಾದ ನಂತರ ಇವತ್ತು ಕೋರ್ಟ್ನಲ್ಲಿ ಋತುಚಕ್ರ ರಜೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾದರೆ ಇವತ್ತು ಅಂತಿಮ ಹಂತದ ನಿರ್ಧಾರ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಋತುಚಕ್ರ ರಜೆ ಮಹಿಳೆಯರಿಗೆ 18 ವಯಸ್ಸಿನಿಂದ 52 ವಯಸ್ಸಿನವರೆಗಿನ ಮಹಿಳೆಯರಿಗೆ ಕಡ್ಡಾಯ ರಜೆ, ತಿಂಗಳಿಗೆ 1 ರಜೆ. ಇವತ್ತು ಕೋರ್ಟ್ನಲ್ಲಿ ಸರ್ಕಾರಿ ವಕೀಲರು ವಾದವನ್ನು ಮಾಡ್ತಾರೆ. ಋತುಚಕ್ರ ರಜೆ ಸಂಬಂಧ ಸದ್ಯ ಪರ ವಿರೋಧಗಳು ಭಾರಿ ವ್ಯಕ್ತವಾಗ್ತಾ ಇದೆ. ಮಹಿಳೆಯ ನೋವು, ಆಕೆಯ ಭಾವನೆಗೆ ಸಂಬಂಧಿಸಿದ ವಿಚಾರ ಇದಾಗಿದೆ. ಹೀಗಾಗಿ ಸರ್ಕಾರ ಸರಿಯಾದ ರೀತಿ ಆಕ್ಷೇಪಣೆ ಸಲ್ಲಿಕೆ ಮಾಡಬೇಕು ಅಂತ ಮಹಿಳಾ ನೌಕರರ ಸಂಘ ಒತ್ತಾಯ ಮಾಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಶೈಲಜಾ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಮಹಿಳೆಗೆ ಋತುಸ್ರಾವ ಸಂದರ್ಭದಲ್ಲಿ ತಿಂಗಳಿಗೆ 1 ವೇತನ ರಜೆಯನ್ನು ಕೊಡೋದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಇವತ್ತು ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಕೆಲವರು ಇದೊಂದು ಸರಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಇದು ಈ ರೀತಿಯಾದಂತಹ ತಡೆಯಾಜ್ಞೆ ಕೊಡಬಾರ್ದಿತ್ತು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಆದರೆ ಸರ್ಕಾರಕ್ಕೆ ಇದಕ್ಕೆ ಆಕ್ಷೇಪಣೆಯನ್ನೇ ಸಲ್ಲಿಕೆ ಮಾಡುವಂತೆ ಕೂಡ ನ್ಯಾಯಾಲಯ ಸೂಚನೆ ಮಾಡಿರುವಂಥದ್ದು. ನಮ್ಮ ಜೊತೆ ಶೈಲಜಾ ಮೇಡಮ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಮ್ಯಾಮ್, ಈಗಾಗಲೇ ಈ ಸರ್ಕಾರದ ಆದೇಶವನ್ನು ಮೊದಲು ಎಲ್ಲರೂ ಕೂಡ ಬಹುತೇಕ ಮಹಿಳೆಯರು ಯುವತಿಯರು ವೆಲ್ಕಮ್ ಮಾಡಿದ್ರು. ಯಾಕಂದರೆ ಋತುಚಕ್ರ ಅನ್ನೋದು ಅವತ್ತಿನ ದಿನ ಮಹಿಳೆ ಬಹಳಷ್ಟು ನೋವನ್ನು ಅನುಭವಿಸ್ತಾಳೆ. ನಿಮಗೇನೆ ಗೊತ್ತು, ಪರ್ಸ್ನಲಿ ಹೊಟ್ಟೆ ನೋವಾಗಿರ್ಬೋದು, ಆಕೆಗೆ ಕೆಲಸವನ್ನು ಮಾಡೋಕ್ಕಾಗದ ಪರಿಸ್ಥಿತಿಯನ್ನು ಕೂಡ ಬಹುತೇಕ ಮಂದಿ ಫೇಸ್ ಮಾಡ್ತಾ ಇರುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಸರಿಯಾದ ರೀತಿ ಆದೇಶವನ್ನು ಅಂದರೆ ಅವರು ಕೊಟ್ಟಾಗ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಿಲ್ಲ ಅನ್ನೋದು ಕೂಡ ಈಗಾಗಲೇ ಕೆಲವರ ಧ್ವನಿಯಾಗಿದೆ. ಇವತ್ತು ಹೈಕೋರ್ಟಲ್ಲಿ ಕೂಡ ತಡೆಯಾಜ್ಞೆ ಕೊಟ್ಟಿರುವಂಥದ್ದು. ಮಹಿಳಾ ನೌಕರರ ಸಂಘದ ಇವರಾಗಿ ಏನು ಹೇಳ್ತೀರಾ ನೀವು? ಮೇಡಮ್, ಖಂಡಿತ ನಾನು ಏನು ಇವರು ನ್ಯಾಯಾಲಯದ ಮೊರೆ ಹೋಗಿದ್ದರು, ಉದ್ಯಮಿಗಳು, ಖಾಸಗಿಯವರು, ಇದನ್ನು ಆವಾಗ ನಾವು ಸ್ಟೇಯನ್ನು ಕೊಡೋದಕ್ಕೆ ಇವ್ರು ಹೋಗಿದ್ರು. ಆದರೆ ಸರ್ಕಾರ ಏನನ್ನು ಡಿಸಿಷನ್ನ ತೊಗೊಂಡಿದೆ ನಿಜಕ್ಕೂ ಇದೊಂದು ಸ್ವಾಗತಾರ್ಹ. ಯಾಕೆಂತಂದರೆ ಆ ಒಂದು ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಗಾಗುವಂತಹ ಮಾನಸಿಕ ನೋವಾಗಲಿ ಅಥವಾ ಭೌತಿಕ ನೋವು ಸ್ಥಿತಿಗತಿಗಳು ಅವಳದು ತುಂಬ ಅಷ್ಟು ಚೆನ್ನಾಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವಳಿಗೆ ಒಂದು ಏನು ರೆಸ್ಟ್ ಅವಶ್ಯಕತೆ ಇರ್ತದೆ. ಅಂತಹ ಅದನ್ನೆಲ್ಲವನ್ನು ಮನಗೊಂಡು ಮೊನ್ನೆ ಸರ್ಕಾರದ ಮುಖ್ಯಸ್ಥರುಗಳು ಆ ಒಂದು ಋತುಚಕ್ರದ ರಜೆಯ ಒಂದು ಏನು ಸರ್ಕಾರಿ ಆಗಲಿ ಅಥವಾ ಖಾಸಗಿ ಆಗಲಿ ಅರೆ ಸರ್ಕಾರಿ ಆಗಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಅದೊಂದು ರಜೆಯನ್ನು ಘೋಷಣೆ ಮಾಡಿತ್ತು. ಅದನ್ನು ಎಲ್ಲ ಸಂಘಟನೆಗಳು ಮುಕ್ತವಾಗಿ ಸ್ವಾಗತವನ್ನು ಮಾಡಿದರು. ಆದರೆ ಇತ್ತೀಚೆಗೆ ಕೆಲವು ಉದ್ಯಮಗಳ ಮಾಲೀಕರುಗಳು ಅದರ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದರು. ಆ ಮನವಿಯನ್ನು ಸಾಧಕ ಬಾಧಕಗಳನ್ನು ಚರ್ಚಿಸಿ ನ್ಯಾಯಾಲಯ ಈಗ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಈ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿ ಇರುವುದರಿಂದ ನಾನೇನು ಮಾತಾಡೋದಕ್ಕೆ ಅದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಸರ್ಕಾರ ಆದಷ್ಟು ಬೇಗ ಆ ಆಕ್ಷೇಪಣೆಯನ್ನು ಸಲ್ಲಿಸಿ ಅದರ ಸಾಧಕಗಳೇನು, ಯಾತಕ್ಕೆ ನಾವು ಹೆಣ್ಣು ಮಕ್ಕಳಿಗೆ ಈ ರಜೆಯನ್ನು ಕೊಟ್ಟಿದ್ದೀವಿ, ಆ ಋತುಚಕ್ರದ ಸಂದರ್ಭದಲ್ಲಿ ಮಹಿಳೆ ಯಾವ ರೀತಿಯ ಸಂಕಷ್ಟಕ್ಕೆ ಒಳಗಾಗ್ತಾಳೆ, ನೋವನ್ನು ಅನುಭವಿಸ್ತಾಳೆ ಅನ್ನೋದನ್ನ ಎಲ್ಲವನ್ನು ತೆಗೆದುಕೊಂಡು ಹೋಗಿ ನ್ಯಾಯಾಲಯದ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಖಂಡಿತ ಇದನ್ನು ನ್ಯಾಯಾಲಯ ಪರಿಗಣಿಸ್ತದೆ ಅನ್ನೋ ಒಂದು ಆಶಾಭಾವನೆ ಇದೆ. ಸೊ ಸರ್ಕಾರ ಆದಷ್ಟು ಬೇಗ ಏನು ಆಕ್ಷೇಪಣೆಯನ್ನು ಸಲ್ಲಿಸಬೇಕು, ಸರ್ಕಾರ ಏನು ನ್ಯಾಯಾಲಯದ ಮನವನ್ನು ಒಲಿಸಬೇಕು ಅಂತ ನಾನು ಈ ನಮ್ಮ ಸಂಘದ ಪರವಾಗಿ ಮತ್ತು ಒಬ್ಬ ಸರ್ಕಾರಿ ಮಹಿಳಾ ನೌಕರರ ಆಗಿ ಎಲ್ಲ ಸಮಸ್ತ ಮಹಿಳಾ ನೌಕರರ ಪರವಾಗಿ ನಾನು ಸರ್ಕಾರವನ್ನು ವಿನಂತಿಸ್ಕೊಳ್ತೀನಿ. ಮೇಡಮ್, ನೋಡಿದ್ರಲ್ಲ, ಈಗಾಗಲೇ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿರ್ಬೋದು, ಆದರೆ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಕೆಗೆ ಒಂದು ಕಾಲಾವಕಾಶವನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಸರ್ಕಾರದ ಅಧಿಕಾರಿಗಳು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡುವಾಗ ಇದು ಸರ್ಕಾರ ಕೊಟ್ಟಿರುವಂತಹ ಆದೇಶ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ಸಾಕ್ಷ್ಯಗಳಾಗಿರ್ಬೋದು, ಒಪಿನಿಯನ್ಗಳನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ